ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು, ಮಹಿಳೆಯರ ಪರ ಕೆಲಸ ಮಾಡ್ತಕ್ಕಂಥವ್ರು, ನಾವೆಲ್ಲರೂ ಸೇರಿ ಒಂದು ಪರ್ಯಾಯ ಶಕ್ತಿ ಆಗೋ ಕಡೆ ನಾವು ಸಾಗಬೇಕಾಗಿದೆ. ಇವತ್ತು ನಾವು ತಮಿಳುನಾಡಿನ ಚುನಾವಣೆಗಳನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಅತಂತ್ರ ವಿಧಾನಸಭೆ ಇವತ್ತೇನು ನಿರ್ಮಾಣ ಆಗಿದೆ, ಅವ್ರ ಹಿಂದೆ ಪ್ರಣಾಳಿಕೆಗಳಲ್ಲಿ ಹೇಳ್ತಾ ಇದ್ರು, ಅದು ವಿಜಯ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಶಿಕ್ಷಣವನ್ನು ಉಚಿತವಾಗಿ ಜಾರಿ ಮಾಡ್ತೀವಿ ಅಂತೇಳಿ. ಇದನ್ನ ಕೇರಳದಲ್ಲಿ ಹಿಂದೆನೆ ಹೇಳಿದ್ರು. ಈಗೂ ಸುಮಾರು 97-98% ಶಿಕ್ಷಣ ಉಚಿತ, ಕಡ್ಡಾಯ ಶಿಕ್ಷಣ ಮತ್ತು ಸಾರ್ವತ್ರಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇವತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನ ನೀವು ಅದು ಗ್ಯಾರಂಟಿ ಅಂತ ಮಾಡದೆ, ಕೆಲಸಕ್ಕೆ ಬಾರದೆ ಇರೋದನ್ನ ನೀವು ಗ್ಯಾರಂಟಿಗಳಾಗಿ ಕೊಟ್ಟು ದುಡಿಯುವ ವರ್ಗದ ಕೈಗಳನ್ನ ಕಟ್ಟಾಕಿದ್ದೀರಿ. ಹಾಗಾಗಿ ಮತ್ತೆ ದುಡಿಯುವ ವರ್ಗಗಳು ಸ್ವಾಭಿಮಾನದಿಂದ ಬದುಕಬೇಕು, ತಮ್ಮ ತನವನ್ನ ತಾವು ಕಂಡಿಡ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಾಗಬೇಕಾಗಿದೆ. ಹಾಗಾಗಿ ಹೊಸ ಕಚೇರಿಯ ಉದ್ಘಾಟನೆ ಅದು ಸಾಂಕೇತಿಕವಾಗಿ ಆದ್ರೂ ನಾವು ಕೋಡಿಹಳ್ಳಿಯವ್ರ ಜೊತೆಯಲ್ಲಿ ಮತ್ತು ಇಡೀ ರೈತ ಸಂಘದ ಜೊತೆಯಲ್ಲಿ ಕೆಲಸ ಮಾಡ್ತೀರಿ, ಅವರೊಟ್ಟಿಗೆ ಇರ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಈ ರಾಜ್ಯಕ್ಕೆ ಒಂದು ಪರ್ಯಾಯವಾದಂಥ ನಾಯಕತ್ವವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರೊಟ್ಟಿಗೆ ಇರ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಕೋಡಿಹಳ್ಳಿ ಚಂದ್ರಶೇಖರ್ ಸಾರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ತಮ್ಗೆಲ್ರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.